ಬರ್ತಾ ಇದೆ. ಇಡೀ ಹಿಂದೂ ಸಮಾಜಕ್ಕೆ ಮತ್ತು ತಮಗೆಲ್ಲರಿಗೂ ಕೂಡ ರಾಮನವಮಿ ಮತ್ತು ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಾನು ಹಿಂದೂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ರಾಮನವಮಿ ಮತ್ತು ಯುಗಾದಿ ಹೊಸ ವರ್ಷ ಹಲಾಲ ಮುಕ್ತ ಹಬ್ಬವನ್ನು ಆಚರಣೆ ಮಾಡಬೇಕು. ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಅದು ಪವಿತ್ರ, ಇಸ್ಲಾಮಿಗೆ ಇದ್ದಂಥ ಆ ಪ್ರಕ್ರಿಯೆ ಅದು. ಆದರೆ ಇವತ್ತು ಹಲಾಲ್ ಬರೇ ಮಾಂಸದ್ದು ಮಾತ್ರ ಸಂಬಂಧಪಟ್ಟದ್ದು ಕುರಾನ್ದಲ್ಲಿ ಉಲ್ಲೇಖ ಇದೆ. ಇವತ್ತು ಹಲಾಲ್ ಬರೇ ಮಾಂಸಕ್ಕಲ್ಲ, ಇಡೀ ಎಲ್ಲ ಪದಾರ್ಥಗಳು, ಎಲ್ಲ ವಸ್ತುಗಳಿಗೂ ಕೂಡ ಹಲಾಲಿನ ಪ್ರಕ್ರಿಯೆ ಪ್ರಾರಂಭ ಆಗಿ ಲಕ್ಷ ಕೋಟಿಗಟ್ಟಲೆ ಇವತ್ತು ಆದಾಯ ಅವರಿಗೆ ಸೇರ್ತಾ ಇದೆ. ಅದು ಭಯೋತ್ಪಾದನೆಗೆ ಉಪಯೋಗ ಮಾಡ್ತಾರೆ ಮತ್ತು ಕೊಲೆ ಸುಲಿಗೆ ಇದನ್ನು ಬಿಡಿಸುವಂಥ ಪ್ರಕ್ರಿಯೆಗೂ ಕೂಡ ಆ ದುಡ್ಡನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅನ್ನೋ ದಾಖಲೆ ಸಹಿತ ಇವತ್ತು ಹೊರಗೆ ಬಂದಿದೆ. ಅದಕ್ಕೆ ನಾನು ಹೇಳೋದು, ಯುಗಾದಿ ಹೊಸ ವರ್ಷ ಮತ್ತು ರಾಮನವಮಿ ಹೂವು ಹಣ್ಣು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಗೋಹಂತಕರಿಂದ, ಗೋಮಾಂಸ ಭಕ್ಷಕರಿಂದ, ಗೋವನ್ನು ಕಳ್ಳತನ ಮಾಡೋರಿಂದ, ಭಯೋತ್ಪಾದಕರಿಂದ ಮತ್ತು ಪಹಲ್ಗಾಮ್ನಲ್ಲಿ ಗುಂಡು ಹೊಡೆದಿದ್ದು ಯಾರಿಗೆ ಹಿಂದೂ ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ. ಸೊ ಹಿಂದೂ ಸಮಾಜ ಇಂಥ ಪಾಠಗಳನ್ನು ಕಲಿಬೇಕು ಅಂತ ಹೇಳ್ತೀನಿ ನಾನು. ಗೋವನ್ನು, ಆಕಳವನ್ನು ಪೂಜೆ ಮಾಡ್ತೀವಿ ನಾವು. 1000 ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಆ ಆಕಳನ್ನು ಇವತ್ತು ಹತ್ಯೆ ಮಾಡುವಂಥವ್ರ ಕೈಯಿಂದ ಹೂ ತಗೊಳ್ತೀವಿ, ಹಣ್ಣು ತಗೊಳ್ತೀವಿ, ಇನ್ನೇನೇನೋ ವಸ್ತುಗಳನ್ನು ತಗೊಳ್ತೀವಿ. ಪಾಪ ತಟ್ಟತ್ತೆ, ಶಾಪ ತಟ್ಟತ್ತೆ. ಅಶಾಸ್ತ್ರ ಇದು, ಶಾಸ್ತ್ರ ಒಪ್ಪಲ್ಲ. ಸೊ ಯಾರು ಗೋ ಹಂತಕರ ಜೊತೆ, ಗೋಮಾಂಸ ಭಕ್ಷಕರ ಜೊತೆಗೆ ವಸ್ತುಗಳನ್ನು ತಗೊಂಡ್ರೆ ನೀವು ದೇವರು ಒಪ್ಪಲ್ಲ, ನಮ್ಮ ಯುಗಾದಿಯ ಹಬ್ಬದ ಆಚರಣೆ ಇದು ಅಶಾಸ್ತ್ರ ಆಗುತ್ತೆ, ಶಾಸ್ತ್ರ ಇದಕ್ಕೆ ಒಪ್ಪಿಗೆ ಕೊಡೋಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಅಷ್ಟೇ ಅಲ್ಲ, ಅವೈಜ್ಞಾನಿಕ ಕೂಡ, ಅವೈಜ್ಞಾನಿಕವಾದಂಥ ಈ ಹಲಾಲ ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ, ಸೊ ನಾವು ನಮ್ಮ ಪದ್ಧತಿಯ ಪ್ರಕಾರ ಹಿಂದೂಗಳಲ್ಲೇ ಖರೀದಿ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹಲಾಲ ಮುಕ್ತ ಹಬ್ಬವನ್ನು ಆಚರಣೆ ಮಾಡಬೇಕು. ಇನ್ನು ಯುಗಾದಿ ದಿನ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಪ್ರತೀತಿ ಇದೆ, ಒಂದು ಸಂಪ್ರದಾಯ ಇದೆ, ಬಂಗಾರ ಒಂದು ಸ್ವಲ್ಪ ಆದರೂ ಬಂಗಾರ ತಗೊಳ್ಬೇಕು ಅಂಥೇಳಿ. ನಾನು ಹೇಳೋದು, ಹಿಂದೂ ಜ್ಯುವೆಲರ್ಸ್ ಕಡೆಯೇ ಬಂಗಾರವನ್ನು ಖರೀದಿ ಮಾಡಿ, ಮುಸ್ಲಿಮ್ ಜ್ಯುವೆಲರ್ಸ್ ಕಡೆಗೆ ಖರೀದಿ ಮಾಡಬೇಡಿ. ಸೊ ಎಲ್ಲಿವರೆಗೆ ಈ ದೇಶಕ್ಕೆ ಬದ್ಧತೆ ಇಲ್ಲ, ಒಂದೇ ಮಾತ್ರ ಹೇಳುವುದಿಲ್ಲ ಅಂತನ್ನುವಂಥ ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ. ಔರಂಗಜೇಬನ ಕಟೌಟ್ ಹಾಕ್ತಾರೆ, ಖೊಮೈನಿನ ಕಟೌಟ್ ಹಾಕ್ತಾರೆ, ಅಂಥವ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡ್ತೀರಿ. ಎಲ್ಲಿದೆ ಸ್ವಾಭಿಮಾನ ಹಿಂದೂ ಸಮಾಜಕ್ಕೆ ನಾನು ಕೇಳ್ತಾ ಇದ್ದೀನಿ. ಸೊ ಆ ಸ್ವಾಭಿಮಾನದಿಂದ ಬದುಕುವಂಥ ದೇಶ ಉಳಿಸೋಗೋಸ್ಕರ, ನಮ್ಮ ಧರ್ಮ ಉಳಿಸೋಗೋಸ್ಕರ ಹಿಂದೂಗಳ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಿ ಗೋಹಂತಕರು, ಗೋಭಕ್ಷಕರ ಜೊತೆಗೆ ವ್ಯಾಪಾರ ಬಹಿಷ್ಕಾರ ಮಾಡಬೇಕು ಅಂತನ್ನುವಂಥದ್ದು ನಾನು ಇದು ಎರಡನೇ